ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಫ್ರೆಂಡ್ಸ್, ಕರ್ನಾಟಕದ ಅಭಿನಯ ಚಕ್ರವರ್ತಿಯಾದ ಬಾದ್ಶಾ ಕಿಚ್ಚ ಸುದೀಪ್ ಸರ್ನ ಫಿಲ್ಮ್ ಆದ ಮ್ಯಾಕ್ಸ್ ಬರುವ 25 ತಾರೀಕಿಗೆ ತೆರೆ ಮೇಲೆ ಅಪ್ಪಳಿಸಲಿದೆ ಅಂತ ಹೇಳಬಹುದು. ಅದೇ ರೀತಿ ಈ ಮೂವಿ ಒಂದು ಒನ್ ನೈಟ್ ಸ್ಟೋರಿಯ ಕಥೆಯಾಗಿದೆ ಅಂತ ಹೇಳ್ಬಹುದು. ಹಾಗೆ ಈ ಮೂವಿಯ ಡೈರೆಕ್ಟರ್ ಬಂದು ವಿಜಯ್ ಕಾರ್ತಿಕೇಯನ್ ಅವರಾಗಿದ್ದಾರೆ. ಹಾಗೆ ಇವತ್ತು ಚಿತ್ರದುರ್ಗದಲ್ಲಿ ಮ್ಯಾಕ್ಸ್ ಫಿಲ್ಮ್ನ ಪ್ರೀ ರಿಲೀಸ್ ಈವೆಂಟ್ ಆಗ್ತಾ ಇದ್ದು ಅಭಿಮಾನಿಗಳಿಗೆ ಹಬ್ಬ ಅಂತ ಹೇಳ್ಬೋದು. ಯಾಕೆಂದರೆ ಸುದೀಪ್ ಅವರ ಮೂವಿ ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ತೆರೆ ಮೇಲೆ ಬರ್ತಿದೆ ಅಂತ ಹೇಳ್ಬೋದು. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಕರ್ನಾಟಕದ ಅಭಿನಯ ಚಕ್ರವರ್ತಿಯಾದ ಬಾದ್ಶಾ ಕಿಚ್ಚ ಸುದೀಪ್ ಸರ್ನ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಮ್ಯಾಕ್ಸ್ ಫಿಲ್ಮ್ನ ಅಪ್ಡೇಟ್ ಹಾಗೂ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಅದೇ ರೀತಿ ಮ್ಯಾಕ್ಸ್ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಾದರೆ ಅಕಾರ್ಡಿಂಗ್ ಟು ದ ಅಡ್ವಾನ್ಸ್ ಬುಕ್ ಹಾಗೂ ಸ್ಕ್ರೀನ್ ಕೌಂಟ್ ಮುಖಾಂತರ ಹಾಗೂ ಈ ಫಿಲ್ಮ್ಗೆ ಸಿಗುತ್ತಿರುವ ಫ್ಯಾನ್ಸ್ನ ಕ್ರೇಜ್ ಮುಖಾಂತರ ಕರ್ನಾಟಕದಲ್ಲಿ ಬಿಡುಗಡೆದ 1ನೇ ದಿವಸಕ್ಕೆ 14-15 ಕೋಟಿವರೆಗೆ ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ಆಂಧ್ರ ಪ್ರದೇಶದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಅಕಾರ್ಡಿಂಗ್ ಟು ದ ಅಡ್ವಾನ್ಸ್ ಬುಕ್ ಕ್ರೇಜ್ ಹಾಗೂ ಈ ಫಿಲ್ಮ್ಗೆ ಸಿಕ್ಕಿರುವ ಸ್ಕ್ರೀನ್ ಕೌಂಟ್ ಮುಖಾಂತರ 4-5 ಕೋಟಿವರೆಗೆ ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ತಮಿಳುನಾಡಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ಪ್ರಿಡಿಕ್ಷನ್ ಬಗ್ಗೆ ಮಾತಾಡಿದ್ರೆ 1-2 ಕೋಟಿವರೆಗೆ ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ಈ ಫಿಲ್ಮ್ನ ಓವರ್ಸೀಸ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ 3-5 ಕೋಟಿವರೆಗೆ ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಪ್ರಿಡಿಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಅಕಾರ್ಡಿಂಗ್ ಟು ದ ಅಡ್ವಾನ್ಸ್ ಬುಕ್ ಹಾಗೂ ಕ್ರೇಜ್ ಹಾಗೂ ಈ ಫಿಲ್ಮ್ಗೆ ಸಿಕ್ಕಿರುವ ಸ್ಕ್ರೀನ್ ಕೌಂಟ್ ಮುಖಾಂತರ 27-28 ಕೋಟಿವರೆಗೆ ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ನಿಮ್ಮ ಪ್ರಕಾರ ಮ್ಯಾಕ್ಸ್ ಫಿಲ್ಮ್ ಬಿಡುಗಡೆದ 1ನೇ ದಿವಸಕ್ಕೆ ಎಷ್ಟು ಕಲೆಕ್ಷನ್ ಮಾಡ್ಬೋದು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಕರ್ನಾಟಕದ ಅಭಿನಯ ಚಕ್ರವರ್ತಿಯಾದ ಬಾದ್ಶಾ ಕಿಚ್ಚ ಸುದೀಪ್ ಸರ್ನ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಮ್ಯಾಕ್ಸ್ ಫಿಲ್ಮ್ನ ಅಪ್ಡೇಟ್ ಹಾಗೂ ಡೈಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಥ್ಯಾಂಕ್ ಯು.